ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ನಮ್ಮ ಸಂಸ್ಕಾರಗಳು ನಾವು ಹುಟ್ಟಿದಾಗಿನಿಂದ ಬಂದಿರಬಹುದು, ಮತ್ತೆ ಕೆಲವು ಕುಲದಿಂದ ಬರಬಹುದು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಗು ತಂದೆ ಮಾಡುವ ಪೂಜೆಯನ್ನು ನೋಡಿ ಕಲಿಯುತ್ತದೆ, ಶ್ಲೋಕಗಳನ್ನು ಹೇಳುತ್ತದೆ. ಅದೇ ರೀತಿ ಒಬ್ಬ ಬಡಗಿಯ ಮಗ ತಂದೆ ಹೇಳಿಕೊಡದಿದ್ದರೂ ಮಾಡುವುದನ್ನು ನೋಡಿ ಕಲಿತಿರುತ್ತಾನೆ. ತರಬೇತಿ ಅವಶ್ಯಕತೆ ಇಲ್ಲ. ನಮ್ಮ ಕುಲದಿಂದ ಬಂದ ಕರ್ಮವನ್ನು ಸುಲಭವಾಗಿ ಕಲಿಯುವಂತೆ ಬೇರೆಯವರು ಕಲಿಯಲು ಆಗುವುದಿಲ್ಲ. ಇದು ದೈವ ನಿಯಮ. ಕಾಲ ಬದಲಾದಂತೆ ಜೀವನ ಶೈಲಿ ಬದಲಾಗಬಹುದು. ಹೊಸ ಸಂಸ್ಕಾರ ಹಳೆಯದಾದಾಗ ಮಾತ್ರ ಉತ್ತಮವಾಗಿ ಪ್ರಕಟಗೊಳ್ಳುವುದು. ವೇದ, ಶಾಸ್ತ್ರ ಇವುಗಳನ್ನು ಬ್ರಾಹ್ಮಣರು ಸುಲಭವಾಗಿ ಉಚ್ಚರಿಸುತ್ತಾರೆ. ಒಬ್ಬ ಕ್ಷತ್ರಿಯ ತನ್ನ ತೋಳಿನ ಬಲದಿಂದ ಶತ್ರುವನ್ನು ಹಿಮ್ಮೆಟ್ಟಿಸಿ ಓಡಿಸುವಂತೆ ಬ್ರಾಹ್ಮಣ ಮಾಡಲು ಸಾಧ್ಯವಿಲ್ಲ. ಭಗವಂತ ಹುಟ್ಟಿದಾಗಿನಿಂದಲೂ ವಿಶೇಷವಾಗಿ ಈ ಗುಣಗಳನ್ನು ಅನುಗ್ರಹ ಮಾಡಿರುತ್ತಾನೆ. ಇದನ್ನು ಗುರುತಿಸಲು ಅದಕ್ಕೊಂದು ಜಾತಿಯ ಹೆಸರನ್ನು ಕೊಟ್ಟ. ಆದರೆ ಕಾಲಕ್ರಮೇಣ ಜಾತಿಯನ್ನು ಮುಂದಿಟ್ಟುಕೊಂಡು ರಾಜಕೀಯದಲ್ಲಿ ಲಾಭ ಮಾಡತೊಡಗಿದರು. ನಮ್ಮ ಸಂಸ್ಕಾರವೆಲ್ಲ ಒಂದೇ ರೀತಿಯ ಇದ್ದರೆ ಆಗುವುದಿಲ್ಲ. ತಿಳಿದವನು ತನ್ನ ಪ್ರಕೃತಿಗೆ ಸಮನಾಗಿ ವರ್ತಿಸುತ್ತಾನೆ. ಇಲ್ಲಿ ಸ್ವಭಾವ ಮತ್ತು ಪ್ರಕೃತಿಗೆ ತಕ್ಕ ಹಾಗೆ ಅವನಲ್ಲಿ ಇರುವ ಸಂಸ್ಕಾರ ಕಾರ್ಯಚಟುವಟಿಕೆ ನಡೆಯುತ್ತದೆ. ನಾವು ಹಿಂದಿನಿಂದ ಸಂಗ್ರಹಿಸಿರುವ ಸ್ವಭಾವ ನಮ್ಮ ಮೇಲೆ ಅದ್ಭುತ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ಪುಟ್ಟ ಮಗು ಯಾರು ಕಲಿಸದೇ ಹೋದರೂ ಸಂಗೀತ ಜ್ಞಾನ ಮಗುವಿನಲ್ಲಿ ಬರುತ್ತದೆ. ಯಾವ ರಾಗ ಎಂದು ಗುರುತಿಸುತ್ತದೆ. ಲಯಬದ್ಧವಾಗಿ ಶುದ್ಧವಾಗಿ ಹಾಡುವುದು, ವಾದ್ಯ ನುಡಿಸುವುದು ಮಾಡುತ್ತದೆ. ಇದಕ್ಕೆ ವಿರೋಧವಾದ ಸಂಸ್ಕಾರದೊಂದಿಗೆ ಹೊಂದಿಕೊಳ್ಳಲು ಹೋದರೆ ಆಭಾಸವಾಗುವುದು, ಯಶಸ್ವಿ ಆಗುವುದು ಕಷ್ಟ. ಅಂದ ಮಾತ್ರಕ್ಕೆ ನಾವು ಒಂದು ಕಾರ್ಯಕ್ಕೆ ಸೀಮಿತರಾಗಿರಬೇಕೇ? ಬೇರೆಯವರು ಮಾಡುವುದನ್ನು ನಾವು ಮಾಡಲು ಏಕೆ ಸಾಧ್ಯವಿಲ್ಲ ಎಂದು ಅನಿಸಬಹುದು. ನಮ್ಮ ಇಚ್ಛಾಶಕ್ತಿಗೆ ಅದಕ್ಕೆ ತಕ್ಕನಾದ ಶಕ್ತಿಯನ್ನು ಕೊಡುವುದು ಹೊಸ ಸಂಸ್ಕಾರ. ಅರ್ಜುನ ಶತ್ರುವನ್ನು ಸಹ ಕರುಣೆಯಿಂದ ನೋಡುತ್ತಾನೆ. ಅದರಿಂದ ಯುದ್ಧ ಮಾಡುವುದಿಲ್ಲ. ಅದರ ಬದಲು ಕಾಡಿನಲ್ಲಿ ತಪಸ್ಸು ಮಾಡುತ್ತೇನೆ ಎನ್ನುವುದು ಪಾಪದ ಕೆಲಸವಾಗುತ್ತದೆ ಎಂದು ಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾನೆ. ನಮ್ಮ ಇಂದ್ರಿಯಗಳು ಕೆಲವನ್ನು ಪ್ರೀತಿಸುತ್ತದೆ, ಕೆಲವನ್ನು ದ್ವೇಷಿಸುತ್ತದೆ. ಇದಕ್ಕೆ ವಶವಾಗಬಾರದು. ಈ ಇಂದ್ರಿಯಗಳು ಎರಡು ಭಾಗವಾಗಿ ವಿಂಗಡಿಸಬಹುದು. ಒಂದು ಜ್ಞಾನೇಂದ್ರಿಯ, ಮತ್ತೊಂದು ಕರ್ಮೇಂದ್ರಿಯ. ನಮ್ಮ ಕಣ್ಣುಗಳು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಸಹಾಯದಿಂದ ಶಬ್ದ, ರೂಪ, ಗಂಧ, ರಸ, ಸ್ಪರ್ಶವನ್ನು ಅನುಭವಿಸುತ್ತೇವೆ. ಇವುಗಳ ಹಿಂದೆ ಚಿತ್ತ, ಮನಸ್ಸು, ಬುದ್ಧಿ ಎಂಬ ಸೂಕ್ಷ್ಮ ವಸ್ತುಗಳು ಇವೆ. ಇದು ರಾಗದ್ವೇಷಗಳು ನಮ್ಮಲ್ಲಿ ಹುಟ್ಟಲು ಕಾರಣವಾಗಿವೆ. ಒಬ್ಬ ಹುಡುಗ ಒಂದು ಹುಡುಗಿಯ ಮೇಲೆ ಮನಸ್ಸಾದಾಗ ಅವಳನ್ನು ಪಡೆಯಲು ಇಚ್ಛಿಸುವುದು ರಾಗ. ಇವನ ಪ್ರೀತಿಗೆ ಆ ಹುಡುಗಿ ಸ್ಪಂದಿಸದೆ ಹೋದಾಗ ಅದು ದ್ವೇಷಕ್ಕೆ ಕಾರಣವಾಗುತ್ತದೆ. ಇದರ ಪರಿಣಾಮದಿಂದ ಆ ಹುಡುಗ ಆ ಹುಡುಗಿಯ ಮೇಲೆ ದ್ವೇಷದಿಂದ ಸೇಡು ತೀರಿಸಿಕೊಳ್ಳಲು ಆಸಿಡ್ ಹಾಕುವುದು, ಕೊಲೆ ಮಾಡಲು ಮನಸ್ಸು ಬಯಸುತ್ತದೆ. ಈ ರಾಗದ್ವೇಷಗಳು ನಮ್ಮನ್ನು ಕಟ್ಟಿಹಾಕುತ್ತವೆ. ಆದ್ದರಿಂದ ಬಿಡಿಸಿಕೊಳ್ಳಲು ಬಹಳ ಪ್ರಯತ್ನ ಮಾಡಬೇಕಾಗುತ್ತದೆ. ಪ್ರೀತಿ ಪ್ರಿಯವಾದ ಅಪ್ಪುಗೆಯಾದರೆ ದ್ವೇಷ ಅಪ್ರಿಯವಾದ ಬಂಧನ. ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ತುಂಬಿಕೊಂಡಿರುತ್ತೇವೆ. ಇದರಿಂದ ನಮಗೆ ಬೇಡವಾದರೂ ಮನಸ್ಸಿನ ಮೂಲಕ ಅದು ಕಾಣಿಸುತ್ತದೆ. ಇದರಿಂದ ಬೇರೆ ಯೋಚನೆಗೆ ಅವಕಾಶ ನೀಡದೆ ನಮ್ಮನ್ನು ಕಾಡುತ್ತದೆ. ಇದಕ್ಕೆ ಉಪಾಯವನ್ನು ನಾವೇ ಕಂಡುಕೊಳ್ಳಬೇಕು. ಜ್ಞಾನಿಯಾದವನು ಯಾವುದನ್ನು ಮನಸ್ಸಿಗೆ ಅಂಟಿಸಿಕೊಳ್ಳುವುದಿಲ್ಲ. ರಾಗದ್ವೇಷಗಳು ಅಂಟಿಕೊಳ್ಳದೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೆ. ಮನಸ್ಸನ್ನು ಅತ್ತ ಕಡೆ ಹರಿಸದೆ ಬೇರೊಂದು ವಿಷಯದಲ್ಲಿ ಮನಸ್ಸನ್ನು ಲೀನವಾಗಿಸುತ್ತಾನೆ. ಅದನ್ನು ಅಲಕ್ಷಿಸಿದಾಗ ನಮ್ಮನ್ನು ಬಿಟ್ಟು ದೂರ ಉಳಿಯುತ್ತದೆ. ಚೆನ್ನಾಗಿ ಮಾಡದ ಸ್ವಧರ್ಮಕ್ಕಿಂತ
ಚೆನ್ನಾಗಿ ಮಾಡಿದ ಪರಧರ್ಮ ಲೇಸು ಎಂದು ಇಲ್ಲಿ ಕೃಷ್ಣ ಹೇಳುತ್ತಾನೆ. ಯಾವುದೇ ಕಾರ್ಯ ಮಾಡುವಾಗ ಅನುಭವ ಪಡೆಯುವ ತನಕ ಕಷ್ಟವಾಗಬಹುದು. ಹೊಸದಾಗಿ ಮದುವೆಯಾಗಿ ಅತ್ತೆ ಮನೆಗೆ ಬಂದ ಸೊಸೆಗೆ ಅಲ್ಲಿಯ ರೀತಿ ನೀತಿಗಳು ತಿಳಿದಿರುವುದಿಲ್ಲ. ಯಾವುದು ಯಾರಿಗೆ ಇಷ್ಟವಿಲ್ಲ, ಎಷ್ಟು ಮಾಡಬೇಕು, ರುಚಿ ಹೇಗಿರಬೇಕು, ಉಪ್ಪು ಖಾರ ಎಷ್ಟು ಇರಬೇಕು ಯಾವುದೂ ತಿಳಿದಿರುವುದಿಲ್ಲ. ಇದರಿಂದ ಗಲಿಬಿಲಿಗೊಂಡ ಮನಸ್ಸು ಆತಂಕದಿಂದ ರುಚಿಯಲ್ಲಿ ಹೆಚ್ಚು ಕಡಿಮೆ ಆಗುವುದುಂಟು. ಮನೆಯಲ್ಲಿ ಎಲ್ಲರೂ ಲೇವಡಿ ಮಾಡಬಹುದು, ಇದರಿಂದ ನನಗೆ ಆಗುವುದಿಲ್ಲ ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು. ಆಗಿರುವ ತಪ್ಪನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಮುಂದುವರೆದಾಗ ದಿನಕ್ರಮೇಣ ಅನುಭವ ಪಾಠ ಕಲಿಸಿ 4 ಜನ ಮೆಚ್ಚುವಂತೆ ಮಾಡಲು ಸಾಧ್ಯವಾಗುತ್ತದೆ. ಮೊದಲು ಸ್ವಧರ್ಮ ಅರ್ಥವನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರ ಸ್ವಭಾವವು ವಿಭಿನ್ನವಾಗಿ ಇರುತ್ತದೆ. ಅದಕ್ಕೆ ತಕ್ಕನಾಗಿರುವ ಕರ್ಮವನ್ನು ಮಾಡುತ್ತಾನೆ. ಅನುಭವದಿಂದ ಮಾಡುವ ಕೆಲಸದಲ್ಲಿ ನುರಿತಿರುತ್ತದೆ. ಇದು ಅವನ ಧರ್ಮವಾಗಿರುತ್ತದೆ. ಅರ್ಜುನ ಕ್ಷತ್ರಿಯ ಕುಲದಲ್ಲಿ ಜನಿಸಿದವನು. ಅದರಲ್ಲಿ ಕೈ ಪಳಗಿತ್ತು. ಅದನ್ನು ಬಿಟ್ಟು ಬೇರೆ ಕರ್ಮ ಮಾಡಲು ಹೊರಟರೆ ಅದು ಸರಿ ಬರುವುದಿಲ್ಲ. ಇದರಿಂದಲೇ ಕೃಷ್ಣ ಹೇಳಿರುವುದು, ಯಾರು ಉದ್ಧಾರ ಆಗುವುದನ್ನು ಬಯಸುತ್ತಾರೋ ಅದರಲ್ಲಿ ಮುಂದುವರಿಯುವುದು ಒಳ್ಳೆಯದು. ಏನೇ ತಪ್ಪಾದರೂ ಸರಿಪಡಿಸಿಕೊಂಡು ಹೋಗುವ ಸಾಮರ್ಥ್ಯ ಇರುತ್ತದೆ. ಸ್ವಭಾವಕ್ಕೆ ಒಪ್ಪುವಂತಹ ಕಾರ್ಯದಲ್ಲಿ ಒಳ್ಳೆಯ ದೃಷ್ಟಿ ಇಟ್ಟುಕೊಂಡು ಮಾಡಬೇಕು. ಅರ್ಜುನ ರಾಜ್ಯ ಬೇಡ, ಭೋಗ ಬೇಡ, ಮನಸ್ಸು ವಿರಕ್ತನಾಗಿ ಹೇಳುವ ಮಾತಿದು. ಆದರೆ ಅದು ಅಸಮಯಕ್ಕೆ ಹಾಗೆ ಅನ್ನಿಸಿದರೂ ಮತ್ತೆ ಬದಲಾವಣೆ ಆಗುತ್ತದೆ. ಆದರೆ ಅರ್ಜುನ ತಾನು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದ. ಅದು ದುಡುಕಿನ ನಿರ್ಧಾರವಾಗುತ್ತದೆ. ಗೊತ್ತಿರುವುದನ್ನು ಬಿಟ್ಟು ಗೊತ್ತಿಲ್ಲದ ಕೆಲಸಕ್ಕೆ ಕೈ ಹಾಕಿದಾಗ ಅದರಲ್ಲಿ ಎಲ್ಲವೂ ಮನಸ್ಸಿಗೆ ಒಪ್ಪುವಂತಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದರಲ್ಲೂ ತೊಡಕುಗಳು ಇರಬಹುದು. ಕಾವು ತಗ್ಗಿದ ಮೇಲೆ ಅರ್ಥವಾಗುತ್ತದೆ. ಗೊಂದಲದಲ್ಲಿ ಬಿದ್ದ ಅರ್ಜುನ ತನ್ನ ಪ್ರಶ್ನೆಗೆ ಉತ್ತರ ಪಡೆಯಲು ಕೃಷ್ಣನನ್ನು ಪ್ರಶ್ನಿಸುತ್ತಾನೆ. ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ. ನಮಸ್ಕಾರ.